ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ನಿಮ್ಮ ಗಿರೀಶ್ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ RSS ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿ ಯಾರೋ ವಕೀಲರು ಅಥವಾ BJPಗರು ನನಗೆ ಉತ್ತರ ಕೊಟ್ಟರೆ ನನಗೆ ಸಮಾಧಾನ ಇಲ್ಲ, ಅಥವಾ ಅವರಿಂದ ಅವ್ರ ಜೊತೆ ಚರ್ಚೆ ಸಹಿತ ಮಾಡೋದಿಲ್ಲ. ನಂಗೆ RSS ಅವರೇ ಅವರ ಲೆಟರ್ ಹೆಡ್ನಲ್ಲಿ ನನಗೆ ಉತ್ತರ ಕೊಡಬೇಕು. ನೋಂದಣಿ ಯಾವ ಕಾನೂನು ಅಡಿಯಲ್ಲಿ ನೀವು ನೋಂದಣಿ ಮಾಡಿಸ್ಕೊಂಡಿದ್ದೀರಿ, ಹಾಗೂ ಅಷ್ಟು ದೊಡ್ಡ ಶಾಖೆಯನ್ನು ನಾನು ಆಡಳಿತ ಇರುವಂಥ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವ ಕಾನೂನು ಅಡಿಯಲ್ಲಿ, ಯಾವ ಸಂವಿಧಾನದ ಅಡಿಯಲ್ಲಿ ಶಾಖೆಗಳನ್ನು ಮಾಡ್ತಾಯಿದ್ದೀರಿ, ಅರ್ಥಾತ್ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಲೆಟರ್ ಹೆಡ್ಡಲ್ಲಿ ನಮಗೆ ಉತ್ತರ ಬೇಕು ಅಂತೇಳಿ ಮೋಹನ್ ಭಾಗವತ್ ಅವರಿಗೆ ಮತ್ತೆ ಸವಾಲನ್ನು ಕರ್ನಾಟಕ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಸೆದಿದ್ದಾರೆ. ಇದುವರೆಗೆ ಯಾರ್ಯಾರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಪಡೀಲಿಕ್ಕೆ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಖಾಯಂ ವೀಕ್ಷಕರಿಗೆ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ, ಧನ್ಯವಾದಗಳನ್ನು ತಿಳಿಸುತ್ತಾ ವಿಷಯವನ್ನು ಮುಂದುವರಿಸ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಭಾಳಷ್ಟು ಇವತ್ತು ಮತ್ತೆ RSS ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದರು. ಯಾರೋ ಗುಲಾಮರು ನನಗೆ ಉತ್ತರ ಕೊಟ್ಟರೆ, ಅವ್ರ ಮೂಲಕ ಉತ್ತರ ಬಂದರೆ ನಾನು ತೃಪ್ತಿ ಪಡೋದಿಲ್ಲ, ನಂಗೆ ತೃಪ್ತಿ ಸಿಗಲ್ಲ, ಅಥವಾ ನಾನು ಅದನ್ನು ಬಯಸೋದಿಲ್ಲ. ಅಥವಾ ಯಾವುದೇ ವಕೀಲರು, BJP ಪರವಾದ ವಕೀಲರು, RSS ಪರವಾದ ವಕೀಲರು, ಅಥವಾ ಯಾವುದೇ BJP ನಾಯಕರು ಉತ್ತರ ಕೊಟ್ಟರೆ ನನಗೆ ಅಂದರೆ ಅದರಿಂದ ನನಗೆ ಸಮಾಧಾನ ತರೋದಿಲ್ಲ. ಅವ್ರ ಜೊತೆ ನಾನು ಚರ್ಚೆ ಮಾಡಲಿಕ್ಕೂ ರೆಡಿ ಇಲ್ಲ. ಆದರೆ RSSನ ಮೋಹನ್ ಭಾಗವತ್ ಅವ್ರು ಬೇಕಾದ್ರೆ ಚರ್ಚೆಗೆ ಬರಲಿ, ಅಥವಾ RSSನ ಯಾವುದೋ ಅವರೇ ನೇಮಿಸಿದಂಥ ಅಧಿಕೃತ ವಕ್ತಾರರು ಚರ್ಚೆಗೆ ಬರಲಿ. ಆದರೆ ನನಗೆ ಬೇರೆಯವರಿಂದ ಯಾವುದೇ ಉತ್ತರ ಕೊಟ್ಟರೆ ನಾನು ಅದನ್ನು ಬಯಸ್ತಾ ಇಲ್ಲ. ನನಗೆ ಕರ್ನಾಟಕ ರಾಜ್ಯದಲ್ಲಿ ಅವರು ಯಾವ ಒಂದು ಸಂವಿಧಾನದ ಅಡಿಯಲ್ಲಿ, ಯಾವ ಕಾನೂನು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಲೆಟರ್ ಹೆಡ್ಡಲ್ಲಿ ಉತ್ತರ ಕೊಡಲಿ. ಲೆಟರ್ ಹೆಡ್ಡಲ್ಲಿ ಆಗಲಿಲ್ಲ ಅಂತಂದರೆ ಬಹಿರಂಗ ಚರ್ಚೆಗೆ ಬರಲಿ, ಮೋಹನ್ ಭಾಗವತ್ ಅವರೇ ಚರ್ಚೆಗೆ ಬರಲಿ ಅನ್ನೋ ರೀತಿ ಮಾತನಾಡಿದರು. ಇನ್ನು ಮುಂದುವರೆದು ಇವರು ಭಾಳಷ್ಟು RSS ವಿರುದ್ಧ ಹರಿಹಾಯ್ದರು. ರಮೇಶ್ ಜಿಗಜಿಣಗಿ ಅವರೇನೋ ದಲಿತರಿಗೇನೋ RSS ವಿರುದ್ಧ ಮಾತಾಡಲಿಕ್ಕೆ ಇದು ಹಕ್ಕಿಲ್ಲನೋ ಏನೋ ಹೇಳಿಬಿಟ್ಟಿದ್ದಾರೆ. ಈ ರೀತಿ ದಲಿತರು RSS ವಿರುದ್ಧ ಯಾಕೆ ಮಾತಾಡ್ತಾರೆ ಅಥವಾ ಮಾತಾಡಬಾರ್ದು ಅಂತ ಏನೋ ಹೇಳಿದ್ದಾರೆ ಅನಿಸುತ್ತೆ. ಅದರಿಂದ ಇನ್ನಷ್ಟು ಕುಪಿತರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ದಲಿತರೇನು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ವ, ದಲಿತರಿಗೆ ಅಂದರೆ ಪ್ರಶ್ನೆ ಮಾಡುವ ಹಕ್ಕು ಇದ್ದೇ ಇದೆ. ಯಾರದು ಅವರು ಹೇಳಿದ್ದು? BJP ಇವರೆಲ್ಲ ದಲಿತ ನಾಯಕರೆಲ್ಲ RSS ಅಡಿಯಲ್ಲೇ ಇದ್ದಾರೆ, RSS ಕೈಗೊಂಬೆ ಥರ ಇದ್ದಾರೆ. ಅವರು RSS ವಿರುದ್ಧ ಮಾತಾಡಬಾರ್ದು ಅಂದರೆ ನಾನು ಅದನ್ನ ಕೇಳೋದಿಲ್ಲ. ದಲಿತರಿಗೂ ಹಕ್ಕಿದೆ RSS ವಿರುದ್ಧ ಪ್ರಶ್ನೆ ಕೇಳಲಿಕ್ಕೆ ಅಂಥೇಳಿ ಮತ್ತೆ ತಿರುಗೇಟು ಕೊಟ್ಟು ಮತ್ತಷ್ಟು RSS ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ರು. ಒಂದು 3-4 ದಿವಸ ಇವರು ಸುಮ್ಮನಾಗಿದ್ದರು ಅನಿಸುತ್ತೆ. ಈಗ ಒಂದು ಸ್ವಲ್ಪ ಮತ್ತೆ RSS ವಿರುದ್ಧ ತಮ್ಮ ಎಂದಿನ ಸಮರವನ್ನು ಮುಂದುವರಿಸಿದರು. ಸ್ವಲ್ಪ ದಿವಸಗಳ ಹಿಂದೆ ಜೇಠ್ಮಲಾನಿ ಅವರು ಉತ್ತರ ಕೊಟ್ಟು ಪ್ರಿಯಾಂಕ್ ಖರ್ಗೆ ಅವರೇನು ಮೊದಲು ಪ್ರಶ್ನೆ ಕೇಳಿದ್ರಲ್ಲ, ಯಾವ ಕಾನೂನು ಅಡಿಯಲ್ಲಿ ನೋಂದಾಯಿತವಾಗಿದೆ, ಯಾವ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, RSS ನೋಂದಣಿ ಆಗಿದೆಯಾ, ಆ ರೀತಿ ಹಲವಾರು ದಿವಸಗಳನ್ನು ಪ್ರಶ್ನೆ ಕೇಳ್ತಾಯಿದ್ರು. ಅದರ ಮುಂದುವರೆದ ಅಂದರೆ ಉತ್ತರ ಕೊಡೋ ಒಂದು ಭಾಗವಾಗಿ ಜೇಠ್ಮಲಾನಿ ಅನ್ನುವಂಥ ವಕೀಲರು, ಸಂವಿಧಾನದಲ್ಲೇ ಇದೆಯಲ್ಲ ಸ್ವಾಮಿ, ಸಂವಿಧಾನದಲ್ಲಿ ಪ್ರತಿಯೊಬ್ಬನಿಗೂ ಮೂಲಭೂತ ಹಕ್ಕೇ ಇದೆ, ಸಂಘ ರಚನೆ ಮಾಡ್ಕೋಬೋದು, ಅಂದರೆ ದೇಶದ್ರೋಹಿ ಕೆಲಸ ಮಾಡದೇ ಇದ್ದರೆ ಅಂದರೆ ಆಮೇಲೆ ಜನರೇ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಆ ಸಂಘದಲ್ಲಿ ಸೇರಿಕೊಂಡಿರೋದ್ರಿಂದ, ಅಥವಾ ಅದು ಯಾವುದೇ ಭಯೋತ್ಪಾದನೆ ಅಥವಾ ಯಾವುದೇ ಇನ್ನು ದೇಶದ್ರೋಹಿ ಕೃತ್ಯದಲ್ಲಿ ತೊಡಗದೇ ಇರೋದರಿಂದ RSSನ ಪ್ರಶ್ನೆ ನೋಂದಣಿ ಮಾಡಿಸ್ಕೋಬೇಕಂತ ಏನಿಲ್ಲ. ತದನಂತರ ಹಲವಾರು ಇಂತಹ ಸಂಘಟನೆಗಳು ಬಹಳಷ್ಟಿವೆ, ಎಲ್ಲ ಸಂಘಟನೆಗಳು ನೋಂದಾಯಿಸ್ಕೊಂಡಿಲ್ಲ ಭಾರತದಲ್ಲಿ, ಅಂಥ ಸಂಘಟನೆಗಳು ಬಹಳಷ್ಟಿವೆ ಅಂತ ಅವರು ಉತ್ತರ ಕೊಟ್ಟಿದ್ದರು. ಆದ್ದರಿಂದ ಇವರಿಗೆ ಆವಾಗ ಯಾಕೋ ಉತ್ತರ ಕೊಡಲಿಕ್ಕೆ ಸಮಯ ಸಿಗಲಿಲ್ಲ, ಅಥವಾ ಒಂದು 3 ದಿವಸ 2 ದಿವಸ ಹೋಗಲಿ ಅಂದ್ಬಿಟ್ಟಿದ್ರು, ಅಥವಾ ಬ್ಯುಸಿ ಇದ್ದರು. ಮಾನ್ಯ ಗೃಹ ಸಚಿವರು, ಕರ್ನಾಟಕ ಗೃಹ ಸಚಿವರು ಇವತ್ತು ಅವರು ಮುಂದುವರೆದು ಮತ್ತೆ ಪಟ್ಟು ಹಿಡಿದು ಕೂತಿದ್ದಾರೆ. ಲೆಟರ್ ಹೆಡ್ಡಲ್ಲಿ ನಮಗೆ ಉತ್ತರ ಬೇಕು, RSS ಮೋಹನ್ ಭಾಗವತರಿಂದ ನಮಗೆ ಉತ್ತರ ಬೇಕು, ಇಲ್ಲ ಅಂತಂದರೆ ನಮ್ಮ ರಾಜ್ಯದಲ್ಲಿ ಹೇಗದು ಕಾರ್ಯನಿರ್ವಹಿಸುತ್ತೆ ನೋಡೋಣ, ಅಥವಾ ಯಾವ ರೀತಿಯಿಂದ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತೇಳಿ ಸವಾಲು ಅಂದರೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ ನಮ್ಮ ಇಲಾಖೆ ಅನ್ನೋದನ್ನ ಒಂದು ಇಂಡೈರೆಕ್ಟಾಗಿ ಸ್ಪಷ್ಟ ಸಂದೇಶವನ್ನು ಕೊಟ್ಟರು. ಇವತ್ತವರು ಹಿಂದಿ ಇಂಗ್ಲೀಷ್ ಮಿಶ್ರಿತ ಭಾಷೆಯಲ್ಲಿ ಮಾತನಾಡಿದಂತಹ ಪ್ರಿಯಾಂಕ್ ಖರ್ಗೆ ಅವರು ಇಡೀ ದೇಶದಲ್ಲಿ RSS ವಿರುದ್ಧ ಸಮರ ಸಾರಿದ ಒಂದು ಕಾಂಗ್ರೆಸ್ ನಾಯಕರ ಸಾಲಿಗೆ ಸೇರಿದರು. ಹಾಗೂ ಇಡೀ ದೇಶದಲ್ಲಿ BJP ನಾಗಲೋಟವನ್ನು ಮುಂದುವರಿಸಿರುವಾಗ, ಲೋಕಸಭಾ ಸ್ಥಾನಗಳನ್ನು ನಿರಂತರವಾಗಿ ಹೆಚ್ಚಳ ಮಾಡಿಕೊಳ್ಳುತ್ತಿರುವಾಗ, ಇವರು ಕರ್ನಾಟಕದಲ್ಲೊಂದು BJPಗೆ ನಾವು ಸಡ್ಡು ಹೊಡಿತಾ ಇದ್ದೀವಿ ಅಂತೇಳಿ ಕಾಂಗ್ರೆಸ್ ಅವರು ಸಡ್ಡು ಹೊಡಿತಾ ಇದ್ದಾರೋ, ಅಥವಾ DK ಶಿವಕುಮಾರ್ ಅವರು ಇವರಿಗೆ ಇದನ್ನು ಮಾಡಿದ್ರಲ್ಲ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಮೇಲುಗೈ ಆಗುವಂಗೆ ನೋಡಿಕೊಂಡ್ರಲ್ಲ, ಆದ್ದರಿಂದ ಇವರಿಗೆ ಭಾಳಷ್ಟು ಇದಾಯಿತು. ಒಂದು ರೀತಿ
ಏ ಕರ್ನಾಟಕದಲ್ಲಿ ಬಿ ಜೆ ಪಿಗರು ಹಾಗೂ ಜೆ ಡಿ ಎಸ್ ಅವರು ಏನು ಆಟ ಕುಂಟು ಲೆಕ್ಕಕ್ಕಿಲ್ಲ, ಇನ್ನೆಲ್ಲ ನಾವು ಮಾಡಿದ್ದೇ ಮಾಟ, ನಮ್ಮದೇ ಪಾರಪತ್ಯ ಅಂತ ಈ ರೀತಿ ಮಾಡ್ತಾ ಇದ್ದಾರೋ ಇವ್ರನ್ನ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ದೆಹಲಿ ಹೈಕಮಾಂಡನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಇವರು ಈ ರೀತಿ RSS ವಿರುದ್ಧ ಸಮರಕ್ಕೆ ಇಳಿದಿದ್ದಂತೂ ಎಲ್ಲರಿಗೂ ಗೊತ್ತೇ ಇದೆ. ಆಮೇಲೆ ಇದು ನೋಡಿ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕರಿಗೂ ಒಂದು ಹೊಳೆದೇ ಇರುವಂತಹ ಒಂದು ಉಪಾಯ ನನಗೆ ಹೊಳೆದಿದೆ ನೋಡಿ. ನಾನು ರಿಜಿಸ್ಟ್ರೇಷನನ್ನೇ ಕೇಳ್ತಾ ಇದ್ದೀನಿ, RSS ಅಂತ ಸಂಘಟನೆಗೆ ಸಡ್ಡು ಹೊಡೆದಿದ್ದೇನೆ ನೋಡಿ ಅಂಥೇಳಿ ಇವರು ಹೊರಟಿದ್ದಾರನೋ. ಒಂದು ರೀತಿ ಎಲ್ಲ ಬೇರೆ ಕಾಂಗ್ರೆಸ್ ನಾಯಕರೆಲ್ಲ ಇವರನ್ನು ಹೊಗಳಿ ಅಟ್ಟಕ್ಕೇರಿಸಿರಲೂಬಹುದು ಅಂತ ನನಗನ್ಸುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇವರದ್ದು RSS ವಿರುದ್ಧ ಏನು ಪ್ರಶ್ನೆ ಕೇಳುವುದಂತಹ ಇವರದ್ದು ವೈಖರಿ ಹಾಗೂ ಇವರ RSS ವಿರುದ್ಧ ಟೀಕಾ ಪ್ರಹಾರ ತಾರಕಕ್ಕೇರಬಹುದು ಅಂತ ನನಗನ್ಸುತ್ತೆ. ಆದರೆ RSS ನ್ಯಾಯಾಲಯದ ಮೊರೆ ಹೋಗ್ಬೋದಿತ್ತನಪ್ಪ ಇಷ್ಟೊತ್ತಿನೊಳಗೆ. ಅಂದರೆ ಒಂದು ಸ್ವಲ್ಪ ದಿವಸ ನೋಡೋಣ ಅಂತ ಬಿಟ್ಟಿದ್ದಾರೋ, ಅಥವಾ ವಕೀಲರ ಮೂಲಕ ಏನು ಉತ್ತರ ಕೊಡಿಸಿದ್ರು ಅದು ಸಮಾಧಾನದ ತಂತು ಅಂತ ಅನಿಸ್ಕೊಂಡ್ರು 3-4 ದಿವಸ. ಮತ್ತು ಈಗ ಇವರು ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ, ಪ್ರಿಯಾಂಕ್ ಖರ್ಗೆ ಅವರು. ಇನ್ನು ಎರಡನೇ ವಿಷಯ ಹೇಳಬೇಕು ಅಂತಂದರೆ, ಸೋಕಾಲ್ಡ್ ಪ್ರಕಾಶ್ ರಾಜ್ ಅವರು ಯಾವುದೇ ಸಂದರ್ಭದಲ್ಲಿ ಬಂಧನವಾಗುವ ಒಂದು ಭೀತಿಯನ್ನು ಬಂಧನವಾಗುವ ಸಾಧ್ಯತೆಯನ್ನು ಎದುರಿಸ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ, ಇವರು 2019 ಒಬ್ಬರು ಕೇಸ್ ಹಾಕಿದ್ರಂತೆ, ಈಗ ಮತ್ತೆ ಒಬ್ಬರು ಕೇಸ್ ಹಾಕಿದ್ದಾರೆ ಅನಿಸುತ್ತೆ. ಭಾರತ ದೇಶದಲ್ಲಿರುವ ಇವರು 4 ವೋಟರ್ ಐಡಿಯನ್ನು ಹೊಂದಿದ್ದಾರೆ ಎನ್ನಲಾಗ್ತಿದೆ. 4 ವೋಟರ್ ಐಡಿ. ಆ್ಯಕ್ಚುಲಿ 1 ವೋಟರ್ ಐಡಿಗಿಂತ ಹೆಚ್ಚಿಗೆ ಇಟ್ಕೋಬಾರ್ದು ಭಾರತದ ಒಂದು ರೂಲ್ಸ್ ಪ್ರಕಾರ, ಕಾನೂನು ಪ್ರಕಾರ. ಆದರೆ ಇವರು ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಸೇರಿ 4 ರಾಜ್ಯಗಳ ವೋಟರ್ ಐಡಿಗಳನ್ನು, ಅಂದರೆ ಸ್ಥಳೀಯ ಆ ರಾಜ್ಯಗಳನ್ನೇ ವಿಳಾಸ ಇರುತ್ತೆ, ವೋಟರ್ ಐಡಿ ಇಟ್ಕೊಂಡಿದ್ದಾರೆ ಅಂತೇಳಿ ಇವರನ್ನು ಅರೆಸ್ಟ್ ಮಾಡಬೇಕು. ಅಂದರೆ ಇವ್ರ ಮೇಲೆ ಕೇಸು ಸಂವಿಧಾನ ವಿರೋಧಿನೇ ಇದು, ಒಂದು ರೀತಿ ಕಾನೂನು ವಿರೋಧಿ ಆಗಿದ್ದರಿಂದ ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಮೊದಲು ನೋಟಿಸ್ ಕೊಟ್ಟಿದ್ರಂತೆ. ನೋಟಿಸ್ ಕೊಟ್ಟಾಗ ಇವರು ಕ್ಯಾರ್ ಮಾಡದಿದ್ದಾಗ ಈಗ ಇವರನ್ನು ಬಂಧನವಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂಗಿಲ್ಲ, ಯಾವುದೇ ಕ್ಷಣದಲ್ಲಾದ್ರೂ ಬಂಧಿಸ್ಬೋದು. ಅಂದರೆ ಇವರು ಸಂವಿಧಾನ ಹೇಳ್ಕೊತಾರೆ ನೋಡ್ರಿ ಇವರು ಪ್ರಕಾಶ್ ರಾಜ್ ಅವರು. ಇವರು ಒಂದು ರೀತಿ ಭಯಂಕರ ಬುದ್ಧಿಜೀವಿ. ಸೋಕಾಲ್ಡ್ ಪ್ರಕಾಶ್ ರಾಜ್ ಅವರು ಧರ್ಮಸ್ಥಳ ಬುರುಡೆ ಕೇಸಲ್ಲಿ ಇವ್ರ ಹೆಸರು ಯಾಪರಿ ತೆಳಕ್ಕೆ ಹಾಕ್ಕೊಡ್ತು ಅಂತಂದರೆ, ಈತ ಸುಮ್ಮನೆ ಸಿನಿಮಾದಲ್ಲಿ ಅಭಿನಯಿಸಿ ಸುಮ್ಮನೆ ತನ್ನ ಪಾಡಿ ತಾನು ಇರೋದು ಬಿಟ್ಟು ಎಲ್ಲ ಧರ್ಮಸ್ಥಳದ ಕ್ಷೇತ್ರದಂತಹ ಪುಣ್ಯಕ್ಷೇತ್ರದ ಹೆಸರು ಕೆಡಿಸ್ಲಿಕ್ಕೆ ಷಡ್ಯಂತ್ರದಲ್ಲಿ ಇವರು ಭಾಗಿಯಾಗಿದ್ದರು ಅಂತಂದರೆ, ಇವ್ರನ್ನ ಹಾಗೆ ನೋಡ್ರೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಮಾನ್ಯ ಗೃಹ ಸಚಿವ ಖರ್ಗೆ ಅವರು, ಇವರನ್ನು ಅವತ್ತು ಚೆನ್ನೈಯ ಕೋರ್ಟ್ನಲ್ಲೇನು ರಿಟ್ ಅರ್ಜಿ ಸಲ್ಲಿಸಿದ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರಿದ್ದಾಗಲೇ ಇವರು SIT ರಚನೆ ಅಂತೂ ಆಗಿದ್ದೇ ಇವ್ರ ಮೇಲೆ FIR ಹಾಕಿಸಿ ಇವರ ತನಿಖೆಯನ್ನು ಅಂದರೆ ಇವ್ರ ಮೇಲೆ ವಿಚಾರಣೆಗೆ ಒಳಪಡಿಸ್ಬೋದಿತ್ತು ಗೃಹ ಸಚಿವ ಇವರು ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಅವರು ಮತ್ತೆ ಅದೇ ಒನ್ ಸೈಡೆಡ್ ಬರೀ RSS ವಿರುದ್ಧ ಮಾತಾಡಲಿಕ್ಕಷ್ಟೇ. ಈಗ RSS ವಿರುದ್ಧ ಸಮರ ಸಾರಿದ್ದಾರೆ ಅಷ್ಟು ಮಾತಾಡ್ತಾರೆ. ಲಾಡ್ಲ ಮಶಾಕ್ ದರ್ಗಾದಲ್ಲಿ ಕ್ರಿಮಿನಲ್ ಕೇಸ್ ಇದ್ದವ್ರ ಮೇಲೆ ಇದನ್ನು ವಾಪಸ್ ತೊಗೊಳ್ಳಿಲ್ವಾ? ಸಿದ್ದರಾಮಯ್ಯನವರು ಇದ್ದಾಗ ಕೇಸನ್ನು ವಾಪಸ್ ತೊಗೊಳ್ಳಿಲ್ವಾ? ಶಿವಲಿಂಗದ ಮೇಲೆ ಅನಾಚಾರ ಮಾಡಿದಂಥ ಮುಸ್ಲಿಮರ ಜನರ ಮೇಲೆ ಇದು ಕೇಸಲ್ಲಿ ವಾಪಸ್ ತೊಗೊಂಡಿಲ್ವಾ? ಆವಾಗೆಲ್ಲೋಗಿತ್ತು ಇದು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇದೆಲ್ಲೋಗಿತ್ತಾನಪ್ಪ, ಸಂವಿಧಾನ ಎಲ್ಲೋಗಿತ್ತಾನಪ್ಪ ಅವಾಗ. ಸಂವಿಧಾನ ಆಯಿತು, ಆಮೇಲೆ ಸಂವಿಧಾನ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳಿದ್ರು ಅವಾಗ ಅವರು, ಪ್ರಿಯಾಂಕ್ ಖರ್ಗೆ ಅವರು ತಾನು ಅಗದಿ ದಲಿತ ಆದರೂ ಕೂಡ ಸಂವಿಧಾನದ ಪ್ರಕಾರ ನಾನು ಕೇಳುವ ಅರ್ಹತೆ ಹೊಂದಿದ್ದೇನೆ. ನಾನು ಹೆಂಗೆ ಇವರಿಗೆ ಮೋಹನ್ ಭಾಗವತ್ ಅವರಿಗೆ ಹಕ್ಕಿದೆಯೋ ಕೇಳುವಂಥದ್ದು, ನನಗೂ ಅದೇ ರೀತಿ ಹಕ್ಕಿದೆ. ಅದಕ್ಕೆ ಅಂತೇಳಿ ಅಂದರೆ ಆವಾಗ ಸಹಿತ ಸಂವಿಧಾನವನ್ನು ಎಳ್ತಂದ್ರು ಇವರು. ಅದೇ ಸಂವಿಧಾನದ ಅಡಿಯಲ್ಲಿ ಹಂಗಾರೆ ಪ್ರಕಾಶ್ ರಾಜ್ ಅಂತವರು ಸುಮಾರು ಧರ್ಮಸ್ಥಳ ಷಡ್ಯಂತ್ರ ಮಾಡಿದವರೆಲ್ಲ ಬರೋದಿಲ್ವ? ಅವರು ಬೇರೆ ಸಂವಿಧಾನದ ಅಡಿಯಲ್ಲಿ ಬರ್ತಾರೆ ಖರ್ಗೆ ಅವರೇ ಅಂತ ಯಾರು ಪ್ರಶ್ನೆ ಮಾಡಬೇಕು ಇವರಿಗೆ. ಯಾಕೆ ಪ್ರಶ್ನೆ ಮಾಡಿದ್ರು ಇವರು RSS ವಿರುದ್ಧ ಒಂದು ಸಮರ ಸಾರಿರ್ಬೋದು. ಈಗ ಅಂದರೆ ನಾನು ಅವಾಗ ಹೇಳ್ದಂಗೆ ಶಬಾಷ್ಗಿರಿ ತಗೋಬೇಕು ಹೈಕಮಾಂಡ್ನಿಂದ. ತದನಂತರ ಇಡೀ ದೇಶದಲ್ಲಿ ಕರ್ನಾಟಕದತ್ತ ಎಲ್ಲ ಕಾಂಗ್ರೆಸ್ ನಾಯಕರು ಬುದ್ಧಿಜೀವಿಗಳು ತಿರುಗಿ ನೋಡಬೇಕು. ಕರ್ನಾಟಕವನ್ನು RSS ವಿರುದ್ಧ ಸಮರ ಸಾರಿದಂತಹ ರಾಜ್ಯ, ಪ್ರಥಮ ರಾಜ್ಯ ಅನ್ನೋ ಹೆಗ್ಗಳಿಕೆ ಬರಬೇಕು, ತಾನು ಅದರದ ಕ್ರೆಡಿಟ್ ತೊಗೋಬೇಕು ಅಂತ ಆ ರೀತಿ ಒಂದು ಇವ್ರದ್ದು ಕಾರ್ಯತಂತ್ರ ಇರ್ಬೋದು ಅಂತ ನನಗನ್ಸುತ್ತೆ. ಆದರೆ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವಿನ ಜಟಾಪಟಿ. ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ. ನ್ಯಾಯಾಲಯಕ್ಕೆ ಹೋಗ್ತಾ RSSನವರು ಅಥವಾ ನೇರವಾಗಿ ಮೋಹನ್ ಭಾಗವತ್ ಅವರೇ ಇವ್ರ ಜೊತೆ ಚರ್ಚೆಗೆ ಬರ್ತಾರೋ. ಲೆಟರ್ ಹೆಡ್ ಅಂತೂ ಮೋಸ್ಟ್ಲಿ ನೋಂದಣಿ ಆಗಬೇಕು ಅಂತ ಅನಿಸುತ್ತೆ, ಅದರದ್ದು ಸಾಧ್ಯತೆ ಕಡಿಮೆ ಇದೆ. ಮೋಸ್ಟ್ಲಿ ಬಹಿರಂಗ ಚರ್ಚೆಗೆ ಏನಾದ್ರು ಬರ್ಬೋದಾ ಮೋಹನ್ ಭಾಗವತ್ ಅವರು, ಅಥವಾ ಬೇರೆಯವ್ರನ್ನ ನೇಮಿಸ್ತಾರಾ?
ತಮ್ಮದೇ RSS ಸಂಘದ ನೇಮ್ಸರು ಕೂಡ ನೀವೇ RSS ಅನ್ಲಿಕ್ಕೆ ಏನು ಪ್ರೂಫ್ ಇದೆ ಅಂತ ಮತ್ತೆ ಇವರು ಏನು ಪ್ರೂಫ್ ಇದೆ ಅಂತ ID ಕಾರ್ಡೋ ಅಥವಾ ಸಂಬಂಧಪಟ್ಟ ದಾಖಲಾತಿಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಕೇಳಬಹುದು. ಅದಕ್ಕಾಗಿ ಮೋಹನ್ ಭಾಗವತ್ ಅವರೇ RSS ಏನು ಪ್ರಮುಖರೇನಿದ್ದಾರೆ ದೇಶ ಮಟ್ಟದಲ್ಲಿ ಅವರೇ ಚರ್ಚೆಗೆ ಬರೋ ತನಕ ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಇರೋದಿಲ್ಲನೋ ಅಂತೇಳಿ ಇವತ್ತು ಅವರು ಆಡಿದ ಮಾತಿನಿಂದ ಅರ್ಥ ಆಯಿತು ಸ್ನೇಹಿತರೆ. ನಿಮ್ಗೆ ಹೆಂಗೆ ಅನಿಸ್ತು ವಿಡಿಯೋ ಸ್ನೇಹಿತರೆ ಅಂತ ಕಾಮೆಂಟ್ ಮಾಡಿ, ಹೆಂಗಂತ ಅನಿಸ್ತು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು. ಒಂದೇ ಮಾತರಂ. ಬಾಯ್ ಸ್ನೇಹಿತರೆ.